ನೆಲಮಂಗಲ ನಮ್ಮ ಬೆಂಗಳೂರಿನ ಉತ್ತರ ಭಾಗದಲ್ಲಿರೋ ಪ್ರದೇಶ. ಪ್ರಕೃತಿಯ ಸೊಬಗು ಹಾಗೆ ಅದ್ಭುತವಾದ ದೇವಸ್ಥಾನಗಳಿವೆ. ಇದು ರೂರಲ್ ಕರ್ನಾಟಕದ ಕೆಳಗೆ ಬರುತ್ತೆ. 2 ಮೇಜರ್ ಹೈವೇ NH48 ಬೆಂಗಳೂರಿನ ಮಂಗಳೂರಿಗೆ ಕನೆಕ್ಟ್ ಮಾಡುತ್ತೆ, ಹಾಗೆ NH4 ಮುಂಬೈಯಿಂದ ಚೆನ್ನೈಗೆ ಕನೆಕ್ಟ್ ಮಾಡುತ್ತೆ. ನೆಲಮಂಗಲ ಮೇಲೆ ಹೋಗುತ್ತೆ. ದಾಬಸ್ಪೇಟೆ, ದೊಡ್ಡಬಳ್ಳಾಪುರ, ಬೆಂಗಳೂರು ಮಧ್ಯೆ ಬರುತ್ತೆ. ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇದಕ್ಕೆ ಕನೆಕ್ಟ್ ಆಗುತ್ತೆ. ಸೊ NH44 ಹಾಗೆ NH648 ಬೆಂಗಳೂರು ಪುಣೆ ಗ್ರೀನ್ ಫೀಲ್ಡ್ ಎಕ್ಸ್ಪ್ರೆಸ್ ವೇ ಇದರ ಮೇಲೆ ಹೋಗುತ್ತೆ. ನೆಲಮಂಗಲನಲ್ಲಿ 3 ಹೋಬಳಿ ಬರುತ್ತೆ: ತ್ಯಾಮಗೊಂಡ್ಲು, ಕಸಬಾ, ಸೋಂಪುರ. ಇಲ್ಲಿನ ಮೇಜರ್ ರೆವಿನ್ಯೂಸ್ ಸಿಲ್ಕ್ ಕ್ಲಾತ್, ಅಗರಬತ್ತಿ ಹಾಗೆ ಹ್ಯಾಂಡ್ಲೂಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಬರುತ್ತೆ. ಫ್ಯೂಚರ್ ಪ್ರಾಜೆಕ್ಟ್ಸ್ ನ ಕನ್ಸಿಡರ್ ಮಾಡೋದಾದ್ರೆ ಗ್ರೀನ್ ಲೈನ್ ಮೆಟ್ರೋ ಈ ನಗರಕ್ಕೆ ಕನೆಕ್ಟಿವಿಟಿ ಬರುತ್ತೆ. ಬೆಂಗಳೂರು ಹುಬ್ಳಿ ಮುಂಬೈ ಎಕ್ಸ್ಪ್ರೆಸ್ ವೇ ರೈಲ್ ರೂಟ್ ಆಲ್ರೆಡಿ ಇದೆ. ಇದರ ಜೊತೆ ಕ್ವಿನ್ ಸಿಟಿ ಅಂದ್ರೆ ನಾಲೆಡ್ಜ್, ವೆಲ್ ಬೀಯಿಂಗ್ ಅಂಡ್ ಇನೋವೇಷನ್ ಸಿಟಿನ ದಾಬಸ್ಪೇಟೆ ಹಾಗೂ ದೊಡ್ಡಬಳ್ಳಾಪುರ ಮಧ್ಯೆ ಸ್ಥಾಪನೆ ಮಾಡೋ ಯೋಜನೆ ಇದೆ. ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಇಂದ ಸೀದಾ ಕನೆಕ್ಟ್ ಆಗುತ್ತೆ. ಕ್ವಿನ್ ಸಿಟಿ ಇದು ಒಟ್ಟು 2,000 ಎಕರೆನಲ್ಲಿ ಪ್ಲಾನ್ ಆಗಿದೆ. 50,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗೋ ನಿರೀಕ್ಷೆ ಇದೆ. ಇದರ ಬ್ಲೂ ಪ್ರಿಂಟ್ ನೋಡೋದಾದ್ರೆ ನಾಲೆಡ್ಜ್ ಡಿಸ್ಟ್ರಿಕ್ಟ್ಸ್, ಆರ್ಟ್ಸ್ ಅಂಡ್ ಕಲ್ಚರಲ್ ಡಿಸ್ಟ್ರಿಕ್ಟ್, ಹೆಲ್ತ್ ಕೇರ್ ಡಿಸ್ಟ್ರಿಕ್ಟ್, ಈವೆಂಟ್ ಅಂಡ್ ಸ್ಪೋರ್ಟ್ ಡಿಸ್ಟ್ರಿಕ್ಟ್, ಕಮರ್ಷಿಯಲ್ ಅಂಡ್ ಹಾಸ್ಪಿಟಾಲಿಟಿ ಡಿಸ್ಟ್ರಿಕ್ಟ್, ಇನೋವೇಷನ್ ಅಂಡ್ ರಿಸರ್ಚ್ ಡಿಸ್ಟ್ರಿಕ್ಟ್, ಸರ್ವಿಸ್ ಇನ್ಫ್ರಾಸ್ಟ್ರಕ್ಚರ್ ಡಿಸ್ಟ್ರಿಕ್ಟ್, ರೆಸಿಡೆನ್ಷಿಯಲ್ ಡಿಸ್ಟ್ರಿಕ್ಟ್ ಎಲ್ಲವೂ ಸೇರಿದೆ. ಇದರಿಂದ 80,000 ಕೆಲಸ ಸೃಷ್ಟಿಯಾಗೋ ನಿರೀಕ್ಷೆ ಇದೆ. ಬಿಸ್ನೆಸ್ ಎಕೋಸಿಸ್ಟಮ್ಗೆ ಮಹತ್ವ ಕೊಡೋ ಪ್ಲಾನ್ ಇದೆ. ನಾಲೆಡ್ಜ್ ಡಿಸ್ಟ್ರಿಕ್ಟ್ ನಲ್ಲಿ ಮಾಡರ್ನ್ ಕರಿಕ್ಯುಲಮ್ ನ ಅಟ್ರಾಕ್ಟ್ ಮಾಡಕ್ಕೆ UGC ರೆಗ್ಯುಲೇಷನ್ ಕೆಳಗೆ 500 ಫಾರಿನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನ ಸ್ಥಾಪನೆ ಮಾಡೋ ಪ್ಲಾನ್ ಇದೆ. ಪ್ಲಾನ್ ಅಷ್ಟೇ. ಈ 500 ಯೂನಿವರ್ಸಿಟೀಸ್ ನಲ್ಲಿ 5 ಪ್ರೈವೇಟ್ ಯೂನಿವರ್ಸಿಟಿ ಸ್ಥಾಪನೆ ಆದ್ರೂ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಡೆವಲಪ್ಮೆಂಟ್ ತಕ್ಕ ಮಟ್ಟಿಗೆ ಆಗುತ್ತೆ. ಹೆಲ್ತ್ ಕೇರ್ ಡಿಸ್ಟ್ರಿಕ್ಟ್ಸ್ ಕೆಳಗೆ ಬಂದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಹಾಸ್ಪಿಟಲ್ಸ್ ನ ಕ್ವಿನ್ ಸಿಟಿ ಅಟ್ರಾಕ್ಟ್ ಮಾಡುತ್ತೆ. ನೆಲಮಂಗಲದ ಲ್ಯಾಂಡ್ ವ್ಯಾಲ್ಯೂ ಗ್ರೋತ್ ನೋಡೋದಾದ್ರೆ 2020ರಲ್ಲಿ 4,750 rupees per square feet ಇತ್ತು. ಈಗ ಇದರ ಸರಾಸರಿ ಲ್ಯಾಂಡ್ ವ್ಯಾಲ್ಯೂ 6,000 rupees per square feet ಆಗಿದೆ. ಓವರ್ ಆಲ್ ಗ್ರೋತ್ ಪರ್ಸೆಂಟೇಜ್ ನೋಡೋದಾದ್ರೆ 26.32% ಓವರ್ ಆಲ್ ಗ್ರೋತ್ ಇದೆ. ಇದನ್ನ 4 ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ 6% ಗಿಂತನೂ ಜಾಸ್ತಿ ಇದೆ.